ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರುವಂತಹ 103 ಮತ್ತು ಯಲಹಂಕ ವ್ಯಾಪ್ತಿಯ 5 ಸರ್ಕಾರಿ ಪಶು ಆಸ್ಪತ್ರೆಗಳನ್ನು ಏಕಾಏಕಿ ಸ್ಥಳಾಂತರ ಮಾಡಿರುವ ಸರ್ಕಾರದ ನಡೆಗೆ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಯಲಹಂಕ ಶಾಸಕ ಪಶುಸಂಗೋಪನಾ ಸಚಿವರಿಗೆ ಪತ್ರವನ್ನು ಬರೆದು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರನ್ನ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಸುರೇಶ್ ಬಾಬು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ಬನ್ನಿ ಕೇಳೋಣ. ಕ್ಷೇತ್ರದ ಹಸಿರು ವಾತಾವರಣ ಇರ್ತಕ್ಕಂಥ ಪ್ರದೇಶ. ಇಲ್ಲಿ ಹೈನುಗಾರಿಕೆನೆ ನಂಬಿಕೊಂಡು ಸಾವಿರಾರು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಸಾವಿರಾರು ಹಸುಗಳನ್ನು ಇಟ್ಕೊಂಡು ಆ ಹಸುಗಳ ಹಾಲು ಕರೆಯೋದ್ರ ಮೂಲಕನೇ ಜೀವನ ಸಾಗಿಸ್ತಕ್ಕಂಥ ವಾತಾವರಣ ಇದೆ. ಈಗಾಗಲೇ ಅಭಿವೃದ್ಧಿ ಹೆಸರಲ್ಲಿ ಈಗ ಶ್ರೀರಾಮ್ ಕಾರಂತ ಬಡಾವಣೆ, ಆ ಲೇಔಟು, ಆ ರಸ್ತೆ, ಹೀಗೆ ಅನೇಕ ಕಾರಣಾಂತರಗಳಿಂದ ಹಸಿರು ವಲಯ ಕಡಿಮೆ ಆಗ್ತಾ ಇದೆ. ಒಂದ್ ಕಡೆ ರೈತರು ಆತಂಕದ ಕ್ಷಣಗಳನ್ನು ಎದುರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಒಂದು ನಡೆ ರೈತರ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಏನ ಕಾರಣ ಕೇಳೋಣ. ಸರ್ ನಮಸ್ತೆ. ಯಲಹಂಕ ಭಾಗದಲ್ಲಿ ಪಶು ಆಸ್ಪತ್ರೆಗಳನ್ನ ಸುಮಾರು 5 ಆಸ್ಪತ್ರೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿರೋದು ಮತ್ತು ಬೆಂಗಳೂರು ನಗರದಲ್ಲಿ 100ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನ ಮೈಸೂರು ಕಡೆ ಶಿಫ್ಟ್ ಮಾಡಿರೋದು, ಏನಿದು ಸಮಸ್ಯೆ? ಈ ಸಮಸ್ಯೆಗೆ ಏನು ಪರಿಹಾರ? 30-40 ವರ್ಷಗಳಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಪಶುವೈದ್ಯ ಆಸ್ಪತ್ರೆಗಳಿತ್ತು. ಈಗಲೂ ಕೂಡ ಅದು ಗ್ರಾಮೀಣ ಪ್ರದೇಶನೇ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಕೇವಲ ನನ್ನ ಕ್ಷೇತ್ರದ 4 ಅಲ್ಲ, ಬೆಂಗಳೂರು ಗ್ರಾಮಾಂತರದ 103, ನಗರದ 101 ಆಸ್ಪತ್ರೆಗಳನ್ನು, ಗರ್ಭಧಾರಣ ಕೇಂದ್ರಗಳನ್ನು ಏಕಾಏಕಿ ಯಾವ ಸರ್ಕಾರನೂ ಹಿಂದೆ ಮಾಡಿರಲಿಲ್ಲ. ಈಗಿನ ಪಶುವೈದ್ಯ ಸಚಿವರಾದಂಥ ಶ್ರೀಯುತ ವೆಂಕಟೇಶ್ ಅವರು ನಾನು ಮನವಿಯನ್ನು ಕೊಟ್ಟಿದ್ರು ಕೂಡ ಯಾರು ಅವರಿಗೆ ವರದಿಯನ್ನು ಕೊಟ್ಟರೆ ಗೊತ್ತಿಲ್ಲ, ಏಕಾಏಕಿ ಈ ಆಸ್ಪತ್ರೆಗಳನ್ನು ಶಿಫ್ಟ್ ಮಾಡಿದ್ದಾರೆ. ಇವತ್ತು ನೋಡಿರ್ಬೋದು, ನಗರಗಳಲ್ಲೂ ಕೂಡ ಹಸುಗಳನ್ನು ಸಾಕ್ತಾ ಇದ್ದಾರೆ. ವಿದ್ಯಾವಂತ ಯುವಕರು ಅದರಲ್ಲಿ ಲಾಭದಾಯಕ ಇದೆ ಅಂತೇಳಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಂತೂ ಕೂಡ ಈಗ ನಾನು ಹಸುಗಳು ಸಾಕಿದ್ದೀನಿ, ಕುರಿ ಸಾಕಿದ್ದೀನಿ. ನನ್ನ ತೋಟದ ಪಕ್ಕದಲ್ಲಿ ಇರ್ತಕ್ಕಂಥ ಅನಿಯೂರು ಗ್ರಾಮದಲ್ಲೇ ಶಿಫ್ಟ್ ಮಾಡೋರು. ಅದು ಕೊನೆ ದೊಡ್ಡಬಳ್ಳಾಪುರ ಬಾರ್ಡ್ರಲ್ಲಿ ಇರ್ತಕ್ಕಂಥದ್ದು. ಅದು ಯಾವ ನಗರ ಅದು? ಈ ಥರ ಅನೇಕ ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಬೇಕಾದ್ರೆ ಬಂದು ಪರಿಶೀಲನೆ ಮಾಡಿರಿ, ಮಾಧ್ಯಮದ ಸ್ನೇಹಿತರು ಬರಲಿ, ಇಲ್ಲ ಸರ್ಕಾರನೇ ಬೇಕಾದರೆ ಪರಿಶೀಲನೆಯನ್ನು ಮಾಡಲಿ. ಸಾವಿರಾರು ಜನ ರೈತರುಗಳು ಇವತ್ತು ಪಶು ಸಂಗೋಪನೆ ನಂಬ್ಕೊಂಡಿದ್ವಿ, ಕುರಿ ಸಾಕಾಣಿಕೆ ಮಾಡ್ತಾವ್ರೆ, ಹಂದಿ ಸಾಕಾಣೆ, ಕೋಳಿ ಫಾರಮ್ಗಳೆಲ್ಲ ಇದೆ. ಅಲ್ಲಿ ಡಾಕ್ಟರ್ಗಳ ಅವಶ್ಯಕತೆ ಇದ್ದೇ ಇದೆ. ಇವತ್ತು ಅವರ ಆಸ್ಪತ್ರೆಗಳನ್ನು ಶಿಫ್ಟ್ ಮಾಡಿರೋದ್ರಿಂದ 20 ಕಿಲೋಮೀಟರ್ ದೂರ ಹೋಗ್ಬೇಕಾಗ್ತದೆ. ನಾವು ಹಸುಗಳು ನೋಡ್ಕೊಂಡು ಹೋಗೋಕ್ಕಾಗ್ತದ? ಇಲ್ಲ ರೈತ ಮೆಟಡೋರ್ ಮಾಡಿ ಅದನ್ನು ಚಾರ್ಜ್ ಕೊಟ್ಟು ತಗೊಂಡು ಹೋಗುತ್ತೆ ಪ್ರತಿಯೊಂದಕ್ಕೆ. ಇದು ಒಂಥರ ಅಕ್ಷಮ ಅಪರಾಧವನ್ನು ಮಾಡಿ ರೈತ ವಿರೋಧಿ ನಿಲುವನ್ನು ಈ ಸರ್ಕಾರ ಏನು ತಗೊಂಡಿದೆ. ದಯವಿಟ್ಟು ಆ ಮಂತ್ರಿಗಳು ಇದನ್ನು ರದ್ದುಪಡಿಸಿ ಹೊಸದಾಗಿ ಅವ್ರು ಎಷ್ಟು ಬೇಕಾದರೂ ಆಸ್ಪತ್ರೆಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ ಸರ್ಕಾರಿ ಜಾಗ ಐತೆ, ಸರ್ಕಾರಿ ಕಟ್ಟಡ ಐತೆ, ಎಲ್ಲ ಮೂಲಭೂತ ಸೌಕರ್ಯ ಐತೆ, ಡಾಕ್ಟ್ರುಗಳಿದ್ದಾರೆ. ಇದನ್ನು ತಗೊಂಡು ಮೈಸೂರು, ಪಿರಿಯಾಪಟ್ಟಣ ಇವ್ರ ಏರಿಯಾಗೆ ತೊಗೊಂಡು ಹೋಗ್ತಾರೆ. ನೀವು ಮಂತ್ರಿಗಳಾಗಿ ಇಡೀ ರಾಜ್ಯಕ್ಕೆ ನೀವು ಮಂತ್ರಿನೋ, ಇಲ್ಲ ನೀವು ಬರೀ ನಿಮ್ಮ ಕ್ಷೇತ್ರ ಜಿಲ್ಲೆಗೆ ನೀವು ಮಂತ್ರಿಗಳು ಅನ್ನೋದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಭಾಗದಲ್ಲಿರ್ತಕ್ಕಂಥ ಆಸ್ಪತ್ರೆಗಳನ್ನು ಬದಲಾವಣೆ ಮಾಡಬಾರ್ದು. ನಿಮ್ಗೆ ಎಷ್ಟು ಬೇಕಾದರೂ ಮಾಡ್ಕೊಳಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಬೇಕಾದ್ರೆ ನೀವು ಅಸೆಂಬ್ಲಿಯಲ್ಲಿ ಇಟ್ಟರೆ ನಾವು ಕೂಡ ಅನುಮೋದನೆಯನ್ನು ಕೊಡೋದಕ್ಕೆ ನಾವು ಕೂಡ ತಯಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ನೀವೇನಾದರೂ ಜನವರಿ 14 ಒಳಗಡೆಗೆ ಬದಲಾವಣೆ ಮಾಡಲಿಲ್ಲ ಅಂತಂದರೆ ಅಸೆಂಬ್ಲಿ ಒಳಗಡೆನೂ ಹೋರಾಟ ಮಾಡ್ತೀವಿ, ಹೊರಗಡೆ ನಮ್ಮ ಪಕ್ಷಾತೀತವಾಗಿ. ಯಾಕಂದರೆ ಇದೇನು ಯಾವುದೋ ಒಂದು ಪಾರ್ಟಿಗೆ ಸೇರೋ ಹಸುಗಳಿರೋದಿಲ್ಲ. ಎಲ್ಲ ರೈತರುಗಳು ಕೂಡ ಹೋರಾಟವನ್ನು ಮಾಡ್ತಕ್ಕಂಥದ್ದು ಮತ್ತು ಕಾನೂನು ಹೋರಾಟವನ್ನು ಕೂಡ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದು ಯಲಹಂಕ ಶಾಸಕ ವಿಶ್ವನಾಥ್ ಅವರ ಮಾತು. ಒಂದು ಕಡೆ ಬರ, ಇನ್ನೊಂದು ಕಡೆ ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಆತಂಕ. ಅಂತ ಸಂದರ್ಭದಲ್ಲಿ ಹಸುಗಳ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಸ್ಪತ್ರೆಗಳನ್ನು ಶಿಫ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಜನಾಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ಯಲಹಂಕ.